ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟೋನಿ, ಕನಕ ನಿಸರ್ಗಮನೆ ಕಾಗಿನೆಲೆ. ಇವತ್ತಿನ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಅದು ಬರೋದು ಹೇಗೆ, ಅದು ಬರೋಕ್ಕಿಂತ ಮುಂಚೆ ಕಂಡುಹಿಡಿಯೋದು ಹೇಗೆ, ಪ್ರಿವೆಂಟ್ ಮಾಡೋಕ್ಕೆ ಏನೇನೆಲ್ಲ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಹಾರ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರೋದು, ನಮ್ಮ ಹೃದಯ ಅಂತಿರೋದು ಎಲ್ಲ ಆರ್ಗನ್ಸಿಗೆ ಬ್ಲಡ್ ಪಂಪ್ ಮಾಡುವ ಒಂದು ಆರ್ಗನ್ ಇದೆ ಹಾರ್ಟ್ ಅಂತಿರೋದು. ಎಲ್ಲ ಆರ್ಗನ್ಸಿಗೂ ಬ್ಲಡ್ ಬೇಕಾಗುತ್ತೆ ಫಂಕ್ಷನ್ ಆಗೋಕ್ಕೆ, ಕೆಲಸ ಆಗೋಕ್ಕೆ. ಅದೇ ಥರ ಹಾರ್ಟಿಗೆ ಕೂಡ, ಹೃದಯಕ್ಕೆ ಕೂಡ ಬ್ಲಡ್ ಬೇಕಾಗುತ್ತೆ. ಸೊ ಹೃದಯಕ್ಕೆ ಬ್ಲಡ್ ಕರ್ಕೊಂಬರುವ ಬ್ಲಡ್ ವೆಸಲ್ಸ್ನ ಕರೆಯೋದಿದೆ ಕೊರೋನರಿ ಆರ್ಟರೀಸ್ ಅಂತ ಇರೋದು. ಈ ಕೊರೋನರಿ ಆರ್ಟರೀಸ್ ಅಲ್ಲಿ ಫ್ಯಾಟ್ಗಳು ತುಂಬಿ ಒಂದು ಬ್ಲಾಕ್ ಅಂತದ್ದು ಬರುತ್ತೆ, ಅದನ್ನು ನಾವು ಪ್ಲೇಕ್ ಅಂತ ಕರಿತೀವಿ. ಸೊ ಈ ಪ್ಲೇಕ್ಗಳು ಬರೋಕೆ ತುಂಬಾ ರೀಸನ್ಸ್ಗಳಿದೆ, ಅದು ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಪಾರ್ಷಿಯಲ್ ಬ್ಲಾಕೇಜ್ ಅಂತ ಹೇಳೋದು. ಇದೆಲ್ಲ ಸಮಸ್ಯೆ. ಈಗ ಫ್ಯಾಟ್ಗಳು ತುಂಬಿ ಅಲ್ಲಿ ಪ್ಲೇಕ್ ಅಥವಾ ಒಂದು ಬ್ಲಾಕ್ ಅಂತ ಒಂದು ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಹೆವಿ ಎಕ್ಸಸೈಸ್ಗಳು ಮಾಡ್ತಾ ಇದೆ ಅಥವಾ ನಾವು ತುಂಬಾ ಟೆನ್ಷನ್ ತಗೋತಾ ಇದೆ, ಈಗ ನಾವು ನಮ್ದು ಮಧುಮೇಹ, ನಮ್ದು ಶುಗರ್ ಕಂಟ್ರೋಲೇ ಇಲ್ಲ ಅಂತ ಅನ್ಕೊಳ್ಳಿ, ಈ ತರ ಎಲ್ಲ ಸಹಜ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಏನಾಗುತ್ತೆ, ಈ ಪ್ಲೇಕ್ ರಪ್ಚರ್ ಆಗೋಕೆ ಚಾನ್ಸಸ್ ಇದೆ. ಅಂದ್ರೆ ಈ ಬ್ಲಾಕ್ ರಪ್ಚರ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗುವಾಗ ಬಾಡಿ ಏನ್ ಥಿಂಕ್ ಮಾಡೋದು, ಬಾಡಿ ಒಳಗಡೆ ಏನೋ ಒಂದು ಗಾಯ ಆಗಿದೆ ಅಂತ ಥಿಂಕ್ ಮಾಡ್ತೀವಿ. ಗಾಯ ಆಗುವಾಗ ಯೂಶ್ವಲಿ ಬ್ಲಡ್ ಅಲ್ಲಿಗೆ ರಶ್ ಆಗಿ ಒಂದು ಕ್ಲಾಟ್ ಆಗುತ್ತೆ. ಅದೇ ತರಾನೇ ಈ ಪ್ಲೇಕ್ ಬ್ರೇಕ್ ಆಗುವಾಗ ಬಾಡಿಯಲ್ಲಿ ಎಲ್ಲೋ ಒಂದು ಇಂಚುರಿ ಆಗಿದೆ ಅಂತ ಅನ್ಕೊಂಡು ಬ್ಲಡ್ಗಳು ಬಂದು ಅಲ್ಲಿ ಬ್ಲಡ್ ಕ್ಲಾಟ್ ಆಗಕ್ಕೆ ಫಾರ್ಮ್ ಆಗುತ್ತೆ. ಅದಕ್ಕೆ ಆ ಒಂದು ಬ್ಲಡ್ ಕ್ಲಾಟ್ ಏನೇ ನಾವು ಕಂಪ್ಲೀಟ್ ಬ್ಲಾಕೇಜ್ ಅಂತ ಹೇಳೋದು. ಸೊ ಕಂಪ್ಲೀಟ್ ಬ್ಲಾಕ್ ಆಗುವಾಗ ಏನಾಗುತ್ತೆ, ಹೃದಯಕ್ಕೆ ಕೊರೋನರಿ ಆರ್ಟರಿಯಲ್ಲಿ ಬ್ಲಾಕ್ ಆಗುವಾಗ ಹಾರ್ಟ್ ಮಸಿಲ್ಸ್ಗಳಿಗೆ ಆಕ್ಸಿಜನ್ ಸಿಗಲ್ಲ, ಬ್ಲಡ್ ಸಿಗಲ್ಲ. ಸೊ ಅದು ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಡೀಷನ್ ನಾವು ಕರೆಯೋದಿದೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತಿರೋದು. ಸೊ ಈಗ ಈ ಬ್ಲಾಕ್ ಬರೋಕ್ಕಿರುವ ರೀಸನ್ಸ್ಗಳು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ಗಳು ಏನೇನಲ್ಲ ಅಂತ ನೋಡೋಣ. ಮೊದಲನೇದಾಗಿ ಬೊಜ್ಜು. ಈಗ ನಿಮ್ಮ ಹೈಟಿಗೆ ನೀವು ಎಷ್ಟು ವೆಯ್ಟ್ ಇರಬೇಕು ಅಂತ ನೋಡಿ. ಅದಕ್ಕಿಂತಾನು ಒಂದು 10 kg ನೀವು ಜಾಸ್ತಿ ಇದೆ ಅಂತಿದ್ರೆ ನಿಮ್ಮ ಹೃದಯಕ್ಕೆ ನೀವು ಜಾಸ್ತಿ ವರ್ಕ್ ಲೋಡ್ ಕೊಡ್ತಾ ಇದೆ ಅಂತ. ಅದರಲ್ಲಿ ಕೂಡ ನೀವು ಬೊಜ್ಜು ಇಟ್ಕೊಂಡು ನೀವು ಇನ್ಆಕ್ಟಿವ್ ಆಗಿ ಕುತ್ಕೋತಾನೇ ಇದೆ, ಕಂಟಿನ್ಯೂಸ್ ತಾಸು ಕಟ್ಲಿಗೆ 4 ರಿಂದ 5 ತಾಸು ನೀವು ಕುತ್ಕೋತಾನೇ ಇದೆ ಅಂತಿದ್ರೆ ನಿಮಗೆ ಹಾರ್ಟ್ ಅಲ್ಲಿ ಬ್ಲಾಕ್ ಬರೋಕೆ ತುಂಬಾ ಚಾನ್ಸಸ್ ಇದೆ. ಎರಡನೇದು ಆಲ್ಕೋಹಾಲ್, ತಂಬಾಕು, ಸ್ಮೋಕಿಂಗ್. ಈ 3 ಅಭ್ಯಾಸ ಇರುವರು. ಈ 3 ಅಭ್ಯಾಸಗಳಲ್ಲಿ ಇದರಲ್ಲಿ ತುಂಬಾ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ಅಂತ ವಿಷಯ ನಿಮಗೆ ಗೊತ್ತಿದೆ. ಇದರಿಂದ ರಿಲೀಸ್ ಆಗುವ ಟಾಕ್ಸಿನ್ಸ್ಗಳು ನಿಮ್ಮ ಕೊರೋನರಿ ಆರ್ಟರೀಸ್ ಅಥವಾ ಬ್ಲಡ್ ವೆಸಲ್ಸ್ಗಳಿಗೆ ಡ್ಯಾಮೇಜ್ ಮಾಡುತ್ತೆ, ಅಂದ್ರೆ ರಪ್ಚರ್ ಮಾಡುತ್ತೆ. ಈ ರಪ್ಚರ್ಗಳಿಂದಾನು ಫ್ಯಾಟ್ ಅಲ್ಲಿ ಬಂದು ತುಂಬಕ್ಕೆ ಸ್ಟಾರ್ಟ್ ಆಗಿ ನಿಮಗೆ ಬ್ಲಾಕ್ ಬರುತ್ತೆ. ಮೂರನೇದು ಹೈಪರ್ ಟ್ರೈಗ್ಲಿಸರಿಡಿಮಿಯಾ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚು ಆಗುವ ಕಂಡೀಷನ್ ಅಲ್ಲಿ ಕೂಡ ನಿಮಗೆ ಈ ಕೊಬ್ಬಿನಂಶ ಬ್ಲಡ್ ವೆಸಲ್ಸ್ಗಳಲ್ಲಿ ಡೆಪಾಸಿಟ್ ಆಗಿ ಪ್ಲೇಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಧುಮೇಹ ಅಥವಾ ಹೈಪರ್ ಗ್ಲೈಸೀಮಿಯಾ, ನಿಮ್ಮ ಬ್ಲಡ್ ವೆಸಲ್ಸ್ಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೋಗಬೇಕಾಗುತ್ತೆ ಶುಗರ್, 170 mg per deciliter ಅಲ್ಲಿ ಹೋಗಬೇಕಾಗುತ್ತೆ. ಅದಕ್ಕಿಂತಾನು ಜಾಸ್ತಿ ಪ್ರಮಾಣದಲ್ಲಿ 200, 300 ಅಂತ ರೇಂಜಲ್ಲಿ ಶುಗರ್ ಪಾಸ್ ಆಗ್ತಾ ಹೋಗುವಾಗ ಕೂಡ ನಿಮ್ಮ ಬ್ಲಡ್ ವೆಸಲ್ಸ್ಗಳು ಡ್ಯಾಮೇಜ್ ಆಗಕ್ಕೆ, ರಪ್ಚರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಾಕ್ ಬರೋಕ್ಕಿರುವ ರಿಸ್ಕ್ ಫ್ಯಾಕ್ಟರ್ಸ್ಗಳು ಒಂದು ಬೊಜ್ಜು, ಎರಡನೇದು ತಂಬಾಕು, ಸ್ಮೋಕಿಂಗ್, ಆಲ್ಕೋಹಾಲ್ ತರ ಹ್ಯಾಬಿಟ್ಸ್ಗಳು, ಮೂರನೇದು ಮಧುಮೇಹ ಅಂತ ಕಾಯಿಲೆ, ನಾಲ್ಕನೇದು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ನಾವು ಹೇಳೋದು. ಸೊ ಇದಿಷ್ಟು ಇದ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ಗಳಿದೆ. ಇದನ್ನ ಕಂಡುಹಿಡಿಯೋದು ಹೇಗೆ, ಈಗ ಮುಂದಕ್ಕೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಇಲ್ವೋ, ಇಲ್ಲ ಇದನ್ನ ಹೇಗೆ ಮುಂಚಿತವಾಗಿ ಹೆಂಗೆ ಕಂಡುಹಿಡಿಲಿಕ್ಕಾಗುತ್ತೆ. ಹಾರ್ಟ್ ಅಟ್ಯಾಕ್ ಇರುವವರದು ಬಾಡಿ ನೋಡಿದ್ರೆ ಅವರಿಗೆ ಬಾಡಿಯಲ್ಲಿ ಸಿಂಪ್ಟಮ್ಸ್ಗಳು ಡೈರೆಕ್ಟ್ ಆಗಿ ತೋರಿಸೋದಿಲ್ಲ. ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು, ಸ್ವಲ್ಪ ನಡೆಯುವಾಗ್ಲಾನೆ ನಿಮಗೆ ಆಯಾಸ ಬರೋದು, ಸ್ವಲ್ಪ ಸ್ಟೆಪ್ಸ್ ಹತ್ತುವಾಗ್ಲಾನೆ ಉಸಿರು ಸಿಗದೇ ಇರುವ ಥರ ಆಗೋದು, ಅಥವಾ ನೀವು ತುಂಬ ಸ್ವೆಟ್ಟಿಂಗ್ ಆಗೋದು, ಚೆಸ್ಟ್ ಪೇನ್ ಬರೋದು, ಇದೆಲ್ಲ ಒಂದು ಎಂಡ್ ಸ್ಟೇಜಲ್ಲಿ ಬರೋದು. ಸ್ಟಾರ್ಟಿಂಗ್ ಅಲ್ಲಿನೇ ನಿಮ್ಗೆ ಇದೇ ಥರ ಯಾವುದೂ ಸಿಂಪ್ಟಮ್ಸ್ಗಳು ಬರಲ್ಲ. ಸೊ ಮುಂಚಿತವಾಗಿಯೇ ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಇಲ್ವೋ, ಇಲ್ಲ ನಿಮ್ಮದು ಹಾರ್ಟ್ ಹೆಲ್ತ್ ಚೆನ್ನಾಗಿದೆಯೋ ಇಲ್ವೋ ಅಂತ ಕಂಡುಹಿಡಿಲಿಕ್ಕಿರುವ ಒಂದು ಬ್ಲಡ್ ಟೆಸ್ಟ್ ಇದೆ, ಲಿಪಿಡ್ ಪ್ರೊಫೈಲ್ ಅಂತ ಇರೋದು. ಈ ಲಿಪಿಡ್ ಪ್ರೊಫೈಲ್ ಅಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಪ್ಯಾರಾಮೀಟರ್ ಇದೆ, HDL ಅಥವಾ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಡಾಕ್ಟರ್ಸ್ ಕರೆಯುವ ಒಂದು ಪ್ಯಾರಾಮೀಟರ್ಸ್ ಇದೆ. ಟ್ರೈಗ್ಲಿಸರೈಡ್ಸ್ ಡಿವೈಡೆಡ್ ಬೈ HDL, ಇದ್ರದ್ದು ರೇಷಿಯೋ ಎಷ್ಟಿದೆ ಅಂತ ನೋಡಿ. ಇದು 3ರಿಂದ ಕೆಳಗೆ ಇದ್ರೆ ನಿಮ್ದು ಹಾರ್ಟಿನ ಹೆಲ್ತ್ ಚೆನ್ನಾಗಿದೆ ಅಂತ, 3ಗಿಂತ ಜಾಸ್ತಿ ಇದ್ರೆ ಹಾರ್ಟ್ ಹೆಲ್ತ್ ಅಷ್ಟು ಒಳ್ಳೇದಲ್ಲ, ಸ್ವಲ್ಪ ರಿಸ್ಕ್ ಅಲ್ಲಿ ಇದೆ ಅಂತ ತೋರಿಸೋದು. ಸೊ ಇದೊಂದು ಸಿಂಪಲ್ ಕ್ಯಾಲ್ಕುಲೇಷನ್. ನಿಮ್ಮದು ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಕೊಂಡು ನಿಮಗೆ ಮುಂಚಿತವಾಗಿ ಒಂದು 5-6 ವರ್ಷದ ಹಿಂದಿಂದಾನೇ ಕಂಡುಹಿಡಿಲಿಕ್ಕೆ ಒಂದದು ಆಗುತ್ತೆ.
ಈಗ ಇದನ್ನೇ ಪ್ರಿವೆಂಟ್ ಮಾಡಕ್ಕೆ, ಈಗ ಬ್ಲಾಕ್ ಬರದೇ ಇರುವ ತರ, ಬ್ಲಾಕ್ ಬಂದ್ರೇನೆ ಅಲ್ವಾ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಬ್ಲಾಕ್ ಬರದೇ ಇರುವ ತರ ನೋಡ್ಬೇಕು ಅಂತಿದ್ರೆ ಏನೇನೆಲ್ಲ ಮಾಡಬೇಕು ಚಿಕಿತ್ಸೆಗಳು. ಒಂದಿನೇದು, ನೀವು ಯಾವಾಗಲೂ ಆಕ್ಟಿವ್ ಆಗಿರಬೇಕು. ಹಾರ್ಟ್ ಅಂದಿರೋದ್ರಲ್ಲಿ ಕೂಡ ಹಾರ್ಟ್ ಮಸಿಲ್ಸ್ಗಳಿದೆ. ನಾವು ನಮ್ಮ ಎಲ್ಲಾ ಮಸಿಲ್ಸ್ಗಳಿಗೂ ವ್ಯಾಯಾಮ ಕೊಡುವ ತರ ಹಾರ್ಟ್ ಮಸಿಲ್ಸ್ಗಳಿಗೆ ಕೂಡ, ಹೃದಯದ ಮಸಿಲ್ಸ್ಗಳಿಗೆ ನೀವು ವ್ಯಾಯಾಮ ಕೊಡಬೇಕಾಗತ್ತೆ. ಬ್ರಿಸ್ಕ್ ವಾಕಿಂಗ್ ಮಾಡೋದು ಅಥವಾ ಯೋಗ ಮಾಡೋದು, ಇದೆಲ್ಲದು ಹಾರ್ಟ್ ಮಸಿಲ್ಸ್ಗಳಿಗೆ ನೀವು ಕೊಡುವ ವ್ಯಾಯಾಮ. ತುಂಬ ಲಾಂಗ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡೇ ಕೆಲಸ ಮಾಡೋದು, 4 to 5 hours ಎದ್ದೇಳೋದೇ ನೀವು ಕೆಲಸ ಮಾಡ್ತೀವಿ ಅಂದಿದ್ರೆ, ಅದು ಬೊಜ್ಜು ನಿಮಗೆ ಇದ್ರೆ, ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ, ಮಧುಮೇಹ ಎಲ್ಲ HbA1c 6 ಜಾಸ್ತಿ ಇದ್ರೆ, ಬ್ಲಡ್ ಪ್ರೆಷರ್ ನೀವು ಬಂದು ನಿಮಗೆ ಗೊತ್ತಾಗಿನೂ ನೀವು ಬ್ಲಡ್ ಪ್ರೆಷರಿಗೆ ಮೆಡಿಸಿನ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತಿದ್ರೆ, ಅಥವಾ ಈ ತರ ನಾವು ಹೇಳಿರುವ ಅಭ್ಯಾಸಗಳಲ್ಲಿ ಇದ್ರೆ, ಇದನ್ನೆಲ್ಲದನ್ನು ನೀವು ಬಿಡಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನು ನೀವು ಬೊಜ್ಜು ಅಂತ ಇದ್ರೆ, ತೂಕ ಇಳಿಲಿಕ್ಕಿರುವ ಚಿಕಿತ್ಸಾ ರೀತಿಗಳು, ಆಹಾರ ಪದ್ಧತಿ ಮಾಡೋದಾಗ್ಲಿ, ಅಥವಾ ನಮ್ಮ ಕನಕ ನಿಸರ್ಗ ಮನೆಗೆ ಬಂದು ಇಲ್ಲಿ ಮಸಾಜ್ ಚಿಕಿತ್ಸೆಗಳು, ಪಂಚಕರ್ಮ ಚಿಕಿತ್ಸೆಗಳು, ಇದನ್ನ ತಗೊಂಡು ನೀವು ವೆಯ್ಟ್ ಲಾಸ್ ಆಗಕ್ಕೆ ಇರುವ ಚಿಕಿತ್ಸಾ ರೀತಿಗಳನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.